ಮೊದಲಿಗೆ ಇಡೀ ದೇಶದಾದ್ಯಂತ ನೀಟ್ ಅಕ್ರಮ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಚಾರ ಸಂಬಂಧ ದೊಡ್ಡ ಹೋರಾಟವೂ ಆಯಿತು. ಜೊತೆಗೆ ಕೇಂದ್ರದ ಮೋದಿ ಸರ್ಕಾರದಲ್ಲಿ ಒಂದು ತಲೆದಂಡವೂ ಕೂಡ ಆಯಿತು. ಅದಾದ ನಂತರ ರಾಜ್ಯದಲ್ಲಿ ಕೆಪಿಎಸ್ಸಿ ಬ್ರಹ್ಮಾಂಡ ಭ್ರಷ್ಟಾಚಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಸುದ್ದಿ ಆಯಿತು. ಈಗ ಕರ್ನಾಟಕದಲ್ಲಿ ಮತ್ತೊಂದು ಪರೀಕ್ಷೆ ಎಡವಟ್ಟು. ಕಲ್ಯಾಣ ಕರ್ನಾಟಕದ ಪರೀಕ್ಷಾರ್ಥಿಗಳಿಗೆ ಇದೆಂಥ ಪರಿಸ್ಥಿತಿ ಬಂದ್ಬಿಡ್ತು ಅನ್ನೋ ರೀತಿಯಾಗಿದೆ. ಗೃಹ ಸಚಿವರು ಅನ್ಯಾಯವಾದ್ರೂ ಸಮನಾಗ್ಬಿಟ್ರ ಅವರು. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಎಡವಟ್ಟಿಗೆ ಅಭ್ಯರ್ಥಿಗಳು ಪರದಾಡ್ತಾ ಇದ್ದಾರೆ. ಆಗಸ್ಟ್ 2ನೇ ತಾರೀಕು ನಡೀತಾ ಇರೋ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆ, ಅದರಲ್ಲಿ ರಾಜ್ಯದಲ್ಲಿ ಒಟ್ಟು 3991 ಪೇದೆಗಳ ನೇಮಕಾತಿ ನಡೆಸ್ತಾ ಇದೆ. ಅದೇ ಸ್ಪರ್ಧಾತ್ಮಕ ಪರೀಕ್ಷೆ ಅವತ್ತೇನೆ ಹೈದರಾಬಾದ್ ಕರ್ನಾಟಕದ 596 ಹುದ್ದೆಗಳಿಗೂ ನಡೆಯುತ್ತೆ ಪರೀಕ್ಷೆ. ನೋಡಿ, ಎರಡೆರಡು ಎಕ್ಸಾಮ್ಗಳು ನಡೆಯೋದು. ಇದ್ರ ಬಗ್ಗೆ ಪರೀಕ್ಷಾರ್ಥಿಗಳು ಮಾತಾಡಿದ್ದಾರೆ ನೋಡಿ. ವಂಚಿತರಾಗ್ತಾ ಇದೀವಿ, ಹಾಗಾಗಿ ಯಾವ್ದಾದ್ರು ಒಂದು ಪರೀಕ್ಷೆಯನ್ನು ಮುಂದೂಡಿ ಒಂದು ಪರೀಕ್ಷೆಗೆ ಅವಕಾಶ ಮಾಡಿಕೊಟ್ಟು ಹಂಗಾಗಿ ಅದನ್ನ ಸರಿಪಡಿಸಬೇಕಂತೇಳಿ ಮಾನ್ಯ ಗೃಹ ಮಂತ್ರಿಗಳ ಹತ್ರ ಈ ಮುಖಾಂತರ ಮನವಿ ಮಾಡ್ಕೊತೀವಿ. ಅಂದ್ರೆ ಈಗ ಕಲ್ಯಾಣ ಕರ್ನಾಟಕದ ಎಷ್ಟು ಪೋಸ್ಟಿಂಗ್ ನಡೀತಾ ಇರೋ ಹುದ್ದೆ? 596 ಹುದ್ದೆಗಳೇ ಆಗ್ತದೆ. 70,000ಕ್ಕಿಂತ ಅಧಿಕ ವಿದ್ಯಾರ್ಥಿಗಳು ನಾವು ಎಕ್ಸಾಮ್ ಅಟೆಂಡ್ ಮಾಡ್ತಾ ಇದೀವಿ. ಇದು ಕಾನ್ಸ್ಟಿಟ್ಯೂಷನ್ 371J ಏನಿದೆ ಅದಕ್ಕೆ ಅನ್ಯಾಯ ಆಗ್ತಾ ಇದೆ. ಅದನ್ನೆಲ್ಲ ಸರಿಪಡಿಸಬೇಕಂದು ಕೆಎಲ್ಲಿ ಮನವಿ ಮಾಡಿಕೊಳ್ತೀವಿ. ಮಾಡಿದಾಗ ನಮ್ಮ ಗಮನಕ್ಕೆ 2 ಪರೀಕ್ಷಾ ಕೇಂದ್ರಗಳು ಬೇರೆ ಬೇರೆ ಆಗಿದ್ದರಿಂದ ನಾವು ಇದರಿಂದ ಒಂದು ಪರೀಕ್ಷೆಯನ್ನ ವಂಚಿತರಾಗ್ತಾ ಇದ್ದೀವಿ. ಒಂದೇ ಎಕ್ಸಾಮ್ ಬರಿಬೋದು, ಎಕ್ಸಾಮ್ ಸೆಂಟರ್ ಬೇರೆ ಬೇರೆ ಆಗಿದ್ದರಿಂದ ಒಂದು ಎಕ್ಸಾಮ್ ಬರೆದ್ರೆ ನಾವು ಇನ್ನೊಂದು ಎಕ್ಸಾಮ್ಗೆ ಆಗ್ತಾ ಇದ್ವಿ. ಹಂಗಾಗಿ ನಮಗೆ ಎಕ್ಸಾಮ್ ಸೆಂಟರ್ ಒಂದೇ ಕೊಡಬೇಕು, ಇಲ್ಲಾಂದ್ರೆ ಒಂದು ಎಕ್ಸಾಮನ್ನು ಪೋಸ್ಟ್ಪೋನ್ ಮಾಡಬೇಕು. ಅದರಲ್ಲಿ ಇನ್ನೊಂದು ಫಸ್ಟ್ ಇದೇ ತರ ಆಗ್ತಾ ಇರೋದು ಇದು ಮೊದಲೇ ಬಾರಿ. ಯಾಕಂದ್ರೆ ಮೊದಲು ನಮ್ಮ KSP ಕರ್ನಾಟಕ ಪೊಲೀಸ್ ಡಿಪಾರ್ಟ್ಮೆಂಟ್ ಅವಾಗ ಒಂದಿನ HK ಒಂದಿನ ನಾನ್ HK ಸಪರೇಟ್ ಎಕ್ಸಾಮ್ಗಳು ನಡೆಸ್ತಾ ಇದ್ರು. ಆದ್ರೆ ಇವ್ರು ಒಂದೇ ದಿನ ಎಕ್ಸಾಮ್ ಇಟ್ಟು ಅದರಲ್ಲಿ ಅಪ್ಲಿಕೇಶನ್ ಹಾಕುವಾಗಾದ್ರೂ ನಮ್ಗೆ ತೊಂದರೆ ಆಗಿದೆ. ಒಂದು ಅಪ್ಲಿಕೇಶನ್ ಸರ್ವರ್ ಅನ್ನು ಸರಿಯಾಗಿ ಮಾಡಿಲ್ಲ. KE ಕೊಟ್ಟಿರೋದ್ರಿಂದ ಬಹಳಷ್ಟು ಅಭ್ಯರ್ಥಿಗಳು ಸಮಸ್ಯೆ ಆಗ್ತಾ ಇದೆ. ಹಾಗಾಗಿ ಅದೇ ಸರ್, ಈಗ ಒಂದೇ ದಿನ ಎರಡೆರಡು ಸೆಂಟರ್ ಕೊಟ್ಟಿದ್ದಾರೆ. ಒಂದೇ ದಿನ ಸೆಂಟರ್ಗಳು ಎಕ್ಸಾಮ್ 2 ಇಟ್ಕೊಂಡು ಬೇರೆ ಬೇರೆ ಸೆಂಟರ್ ಕೊಟ್ಟರೆ ಭಾಳ ತೊಂದರೆ ಆಗುತ್ತೆ. ಯಾಕಂದ್ರೆ 1.5 ತಾಸು ಮಾತ್ರ ಸಮಯ ಇರೋದ್ರಿಂದ ನಮಗೆ ಭಾಳ ಈ ಒಂದು ಎಕ್ಸಾಮ್ಗಳು ವಂಚಿತರಾಗ್ತಾ ಇದೀವಿ. ಹಾಗಾಗಿ ಯಾವುದಾದ್ರೂ ಒಂದು ಪರೀಕ್ಷೆಯನ್ನು ಮುಂದೂಡಿ ಒಂದು ಪರೀಕ್ಷೆಗೆ ಅವಕಾಶ ಮಾಡಿಕೊಟ್ಟು ಹಂಗಾಗಿ ಅದನ್ನ ಸರಿಪಡಿಸಬೇಕಂತೇಳಿ ಮಾನ್ಯ ಗೃಹ ಮಂತ್ರಿಗಳ ಹತ್ರ ಈ ಮುಖಾಂತರ ಮನವಿ ಮಾಡ್ಕೊತೀವಿ. ಅಂದ್ರೆ ಈಗ ಕಲ್ಯಾಣ ಕರ್ನಾಟಕದ ಎಷ್ಟು ಪೋಸ್ಟಿಂಗ್ ನಡೀತಾ ಇರೋ ಹುದ್ದೆ? 500. ನೋಡಿ, ಇದೊಂದು ಎಡವಟ್ಟು. ಹೈದರಾಬಾದ್ ಕರ್ನಾಟಕದ 7 ಜಿಲ್ಲೆಗಳ ಆಕಾಂಕ್ಷಿಗಳಿಗೆ ಪರೀಕ್ಷೆ ನಡೆಯೋದಕ್ಕಿದೆ. ಪ್ರತ್ಯೇಕ 596 ಪೋಸ್ಟ್ಗಳಿಗೆ ಈ ಒಂದು ಪರೀಕ್ಷೆ ನಡೀತಾ ಇದೆ ಅಲ್ವಾ? ಬೆಳಗ್ಗೆ 10:30ರಿಂದ 12:30ಕ್ಕೆ ಒಂದು ಸೆಂಟರ್ನಲ್ಲಿ ಒಂದು ಪರೀಕ್ಷೆ, ಮಧ್ಯಾಹ್ನ 2:30ರಿಂದ 4 ಗಂಟೆವರೆಗೂ ಮತ್ತೊಂದು ಸೆಂಟರ್ನಲ್ಲಿ ಎಕ್ಸಾಮು. ಬೇರೆ ಬೇರೆ ಸೆಂಟರು. ಒಂದೊಂದು ಸೆಂಟರ್ನ ಡಿಸ್ಟೆನ್ಸ್ 100ರಿಂದ 120 ಕಿಲೋಮೀಟರ್ ಅಂತರ ಇದೆ. 2 ಪರೀಕ್ಷೆಗಳ ಮಧ್ಯೆ ಕೇವಲ 2 ಗಂಟೆಗಳ ಸಮಯಾವಕಾಶ. 2 ಗಂಟೆಯಲ್ಲಿ 60ರಿಂದ 70 ಕಿಲೋಮೀಟರ್ ಹೋಗೋದಕ್ಕೆ ಹೆಂಗ್ ಸಾಧ್ಯ? ಪರೀಕ್ಷಾರ್ಥಿಗಳಲ್ಲಿ ಪರೀಕ್ಷೆ ಬರೆಯೋದಕ್ಕೆ ಗೊಂದಲ ಸೃಷ್ಟಿ ಮಾಡಿದೆ KEA. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೆ ಉದ್ಯೋಗಾಕಾಂಕ್ಷಿಗಳು ಚೀಮಾರಿ ಹಾಕ್ತಾ ಇದ್ದಾರೆ. ನಮಗೆ ಅನ್ಯಾಯವಾಗ್ತಾ ಇದೆ ಅಂತ ವಿದ್ಯಾರ್ಥಿಗಳು ಗೋಳಾಡ್ತಾ ಇದ್ದಾರೆ. 596 ಪೋಸ್ಟ್ಗಳಿಗೆ ಈ ಪರೀಕ್ಷೆ ನಡೆಯುತ್ತೆ. 2 ಎಕ್ಸಾಮ್ ನಡೆಯೋದು. ಒಂದು ಎಕ್ಸಾಮು ಒಂದು ಸೆಂಟ್ರಲ್ಲಿ, ಇನ್ನೊಂದು ಎಕ್ಸಾಮು ಇನ್ನೊಂದು ಸೆಂಟ್ರಲ್ಲಿ. ಒಂದು ಬೆಳಗ್ಗೆ ಇರುತ್ತೆ 10 ಗಂಟೆ 10:30ರಿಂದ 12:30ಕ್ಕೆ, ಇನ್ನೊಂದು ಎಕ್ಸಾಮ್ ಬಂದು ಸೆಕೆಂಡ್ ಪೇಪರ್ ಬಂದು 2:30ರಿಂದ 4 ಗಂಟೆ ತನಕ ಇದೆ ಅವಕಾಶ. ಆದರೆ ಸಮಸ್ಯೆ ಎಲ್ಲಿ ಅಂತಂತಂದ್ರೆ, ಈ ಬೆಳಗ್ಗೆ ಒಂದು ಮತ್ತೆ ಮಧ್ಯಾಹ್ನ ಒಂದು ನಡೆಯುತ್ತಲ್ಲ ಈ ಎಕ್ಸಾಮು, 2 ಎಕ್ಸಾಮು. ಒಂದು ಎಕ್ಸಾಮ್ ಬೇರೆ ಸೆಂಟ್ರಲ್ಲಿ, ಇನ್ನೊಂದು ಎಕ್ಸಾಮ್ ಇನ್ನೊಂದು ಸೆಂಟ್ರಲ್ಲಿ. ಡಿಸ್ಟೆನ್ಸ್ ಬಂದು 100ರಿಂದ 120 ಕಿಲೋಮೀಟರ್ ಇದೆ. ನಮ್ಮ ಧಾರವಾಡ ಪ್ರತಿನಿಧಿ ಪ್ರಶಾಂತ್ ದಿನ್ನಿ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಈಗ ವಿಚಾರ ಏನು ಅಂತಂತಂದ್ರೆ, KEಗೆ ಈ 2 ಎಕ್ಸಾಮ್ ಸೆಂಟರ್ಗಳು ದೂರ ಇದೆ, ಇಷ್ಟು ಡಿಸ್ಟೆನ್ಸ್ಗಳಿದಾವೆ, ಪರೀಕ್ಷಾರ್ಥಿಗಳಿಗೆ ತೊಂದರೆ ಆಗುತ್ತೆ. ಇದು ಗೊತ್ತಾಗ್ತಿರ್ಲಿಲ್ವಾ ಅವ್ರಿಗೆ? ಗೊತ್ತಿಲ್ಲದೆ ಮಾಡಿರೋ ತಪ್ಪ ಅಥವಾ ಏನು ಅವ್ರ ಉದ್ದೇಶ ಏನು? ಜೊತೆಗೆ ಪರೀಕ್ಷಾರ್ಥಿಗಳಿಗೆ ಏನು ಹೇಳ್ತಿದ್ದಾರೆ ಅಂತ? ಶರತ್ ಏನಂತಂದ್ರೆ, ಗೃಹ ಸಚಿವ ಇಲಾಖೆಯ ನಮ್ಮ ಪ್ರಿಯಾಂಕ್ ಖರ್ಗೆ ಅವರ ಕಲ್ಯಾಣ ಕರ್ನಾಟಕ ಅಭ್ಯರ್ಥಿಗಳಿಗೆ ಈ ತರ ಅನ್ಯಾಯ ಇರ್ತಂಥದ್ದು. ಯಾಕಂದ್ರೆ ಅಲ್ಲಿ ಆ ಭಾಗದ ಆಗಸ್ಟ್ 2ರಂದು ನಡೀತದ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಗೆ
ಸರಿಸುಮಾರು ರಾಜ್ಯದಲ್ಲಿ 3,991 ಪೇದೆಗಳ ನೇಮಕಾತಿನ ಪರೀಕ್ಷೆ ಸ್ಪರ್ಧಾತ್ಮಕ ಪರೀಕ್ಷೆ ನಡೆದಂಥದ್ದು. ಅದೇ ದಿನ ಕೂಡ ಹೈದರಾಬಾದ್ ಕರ್ನಾಟಕದ 596 ವಿದ್ಯಾರ್ಥಿಗಳ ಪರೀಕ್ಷೆ ಕೂಡ ನಡೆದಂಥದ್ದು. ಹೈದರಾಬಾದ್ ಕರ್ನಾಟಕದ 7 ಜಿಲ್ಲೆಯಿಂದ ಅಲ್ಲಿ ಅಭ್ಯರ್ಥಿಗಳ ಆಕಾಂಕ್ಷಿಗಳು ಪರೀಕ್ಷೆ ಬರ್ತಕ್ಕಂಥದ್ದು. ಬಟ್ ಒಟ್ಟಾರೆ ಹೇಳ್ಬೇಕಾದ್ರೆ ನಿಮ್ಗೆ ಈ ಗೃಹ ಸಚಿವರು ತಮ್ಮ ಕ್ಷೇತ್ರದಲ್ಲೇ ಹಿಡಿದ ತಮ್ಮ ಆಕಾಂಕ್ಷಿಗಳಿಗೆ ಪರವಾಗಿ ನಿಲ್ಲುವಾ ಅನ್ನೋದು ಇದೊಂದು ಕೂಡ ಪ್ರಶ್ನೆ. ಆಮೇಲೆ ಇನ್ನೊಂದು ಅವ್ರಿಗೆ ಮೇಜರ್ಗೆ ಆಕಾಂಕ್ಷಿಗಳಿಗೆ ಸ್ಪರ್ಧಾತ್ಮಕ ಪ್ರಶ್ನೆ ಪ್ರಾಬ್ಲಮ್ ಇದೇನೆ ಅಂದ್ರೆ ಬೆಳಿಗ್ಗೆ 10:30ಕ್ಕೆ ಒಂದು ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಅದಾದ ನಂತರ 12:30ಕ್ಕೆ ಒಂದು ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ತದನಂತರ 2:30ರಿಂದ 4 ಗಂಟೆವರೆಗೂ ಎಕ್ಸಾಮ್ ನಡೆಯುವಂಥದ್ದು. ಆ 2:30ರಿಂದ 4 ಎಕ್ಸಾಮ್ ಮುಟ್ಬೇಕಾದ್ರೆ 100ರಿಂದ 120 ಕಿಲೋಮೀಟರ್ ಕೂಡ ಸ್ಪರ್ಧಾರ್ಥಿಗಳು ಅಂದ್ರೆ ಆಕಾಂಕ್ಷಿಗಳು ಕೂಡ ಅಲ್ಲಿ ಹೋಗಿ ಮುಟ್ಟಬೇಕಾಗಿದ್ದು. ಈ ಒಟ್ಟಾರೆಯಲ್ಲಿ ಇವೆಲ್ಲ ನೋಡಿದಾಗ ಹಲೋ ಹೇಳಿ ಪ್ರಶಾಂತ್ ಹೇಳಿ. ಒಟ್ಟಾರೆಗೆ ಇವೆಲ್ಲ ನೋಡ್ಬೇಕಂದ್ರೆ ಆಕಾಂಕ್ಷಿಗಳಿಗೆ ಎಕ್ಸಾಮ್ ಬರ್ತಕ್ಕಂಥ ಸ್ಪರ್ಧಿಗಳಿಗೆ ಅಲ್ಲಿ ಹೋಗಿ ಮುಟ್ಟಕ್ಕಾಗತ್ತಾ? 1.5 ತಾಸು ಮುಟ್ಟಕ್ಕಾಗತ್ತಾ? ಆ ರೋಡ್ ಹೆಂಗಿದೆ, ಇದು ಮಳೆಗಾಲ ಕೂಡ ಇದೆ, ಇದೆಲ್ಲ ಸಂದರ್ಭ ಇದ್ದಾಗ ಕೂಡ ಅವ್ರು ಮುಟ್ಟಕ್ಕಾಗತ್ತಾ? ಅದು ಕೂಡ ಈ ಕೆಇ ಕೂಡ ಅರ್ಥ ಮಾಡ್ಕೊಳ್ಬೇಕಂತೂ ಆ ಗೃಹ ಸಚಿವರು ಎಕ್ಸಾಂಪಲ್ ಅಂದ್ರೆ ಅವರು ತಮ್ಮ ಕ್ಷೇತ್ರದ ಹೈದರಾಬಾದ್ ಕರ್ನಾಟಕ ಕ್ಷೇತ್ರದ ಅವರು ಒಬ್ಬ ಪ್ರಭಾವಿ ನಾಯಕರಾಗಿಂದ ತಮ್ಮ ಹೈದರಾಬಾದ್ ಕರ್ನಾಟಕದ ಸ್ಪರ್ಧಾರ್ಥಿಗಳಿಗೆ ಯಾವ ರೀತಿಯ ಸಹಾಯ ಮಾಡ್ತಾ ನೋಡ್ಬೇಕು. ಆಗಸ್ಟ್ 2ನೇ ತಾರೀಕಿಗೆ ಈ ಎಕ್ಸಾಮ್ ನಡೀತಕ್ಕಂಥದ್ದು. ಅಷ್ಟರೊಳಗೆ ಏನು ಸರಿ ಮಾಡ್ತಾರೆ ಕಾದ ಮೂಲಕ ಅಜಯ್ ಶರತ್. ಓಕೆ, ಎಸ್, ಥ್ಯಾಂಕ್ ಯು ಪ್ರಶಾಂತ್ ಡೀಟೇಲ್ಸ್ಗಾಗಿ. ನೋಡಿ, ಇದು 2 ಪರೀಕ್ಷೆಗಳ ಮಧ್ಯೆ ಇರೋದು ಅಂತರ ಬಂದು ಕೇವಲ 2 ಗಂಟೆಗಳ ಸಮಯಾವಕಾಶ. ಒಂದೊಂದು ಸೆಂಟರ್ನ ಡಿಸ್ಟೆನ್ಸ್ ಏನಿಲ್ಲ ಅಂತಂದ್ರೂ 100ರಿಂದ 120 ಕಿಲೋಮೀಟರ್ ಆಗುತ್ತೆ. ಇರೋದು 2 ಗಂಟೆಗಳ ಸಮಯಾವಕಾಶ. ಈಗ 120 ಕಿಲೋಮೀಟ್ರು ಹಂಗೋ ಹಿಂಗೋ ಜೆಟ್ ಸ್ಪೀಡ್ನಲ್ಲಿ ಹೋದರೆ ರೀಚ್ ಆಗ್ಬೋದು ಅಂತೀರಿ. ಏನು ಎಕ್ಸಾಕ್ಟ್ ಆಗಿ ನಿಮಗೆ ಈಗ ಬಸ್ಸಲ್ಲಿ ಹೋಗ್ತೀವಿ ಅಂತಂದರೆ ಏನು ನಾನ್ ಸ್ಟಾಪಲ್ಲ ಹೋಗುತ್ತಾ? ಅಥವಾ ಬೈಕಲ್ಲಿ ಹೋಗ್ತೀವಿ ಅಂತಂದ್ರೂ ಕೂಡ ನಿಮ್ಗೆ ರೀಚ್ ಆಗಿ ಎಕ್ಸಾಮ್ ಸೆಂಟ್ರ್ ಒಳಗೆ ಹೋಗಿ ಚೆಕ್ ಮಾಡಿ ಆಲ್ ಟಿಕೆಟ್ ಎಲ್ಲ ಎತ್ಕೊಂಡು ಒಳಗೆ ಹೋಗಿ ಕೂತ್ಕೊಂಡು ಎಕ್ಸಾಮ್ ಬರೆಯೋದಕ್ಕೆ ಮನಸ್ಫೂರ್ತಿಯಾಗಿ ಜೊತೆಗೆ ಆ ಒಂದು ಕಾಮ್ನೆಸ್ಸಲ್ಲಿ ಎಕ್ಸಾಮ್ ಬರೆಯೋದಕ್ಕಾಗತ್ತಾ? ಚಾನ್ಸೇ ಇಲ್ಲ. ಹಾಗಾದರೆ ಕೆಇಎ ಯಾಕೆ ಈ ರೀತಿಯಾದಂತಹ ಡಿಸಿಷನ್ ತಗೊಳ್ಳೋದಕ್ಕೆ ಮುಂದಾಯಿತು? ಉದ್ಯೋಗಾಕಾಂಕ್ಷಿಗಳು ಚೀಮಾರಿ ಆಗ್ತಾ ಇದ್ದಾರೆ. ಯಾವ ಸೀಮೆ ಪರೀಕ್ಷೆ ನಡೆಸ್ತೀರಿ ನೀವು? ಬೆಳಗ್ಗೆ 1, ಮಧ್ಯಾಹ್ನ 1, 2 ಎಕ್ಸಾಮ್ ಇದೆ. ಒಂದೊಂದು ಸೆಂಟರ್ ಡಿಸ್ಟೆನ್ಸು 100 ಕಿಲೋಮೀಟರ್ ಇದೆ. ಗೊತ್ತಾಗಲ್ವ ನಿಮಗೆ ಅಂತ ಉಗಿತಾ ಇದ್ದಾರೆ ಕೆಇಎಗೆ.